ರಾಜು ಪ್ರಕರಣದಲ್ಲಿ ಅವರನ್ನ ತನಿಖೆಗೆ ನೀವು ತೆಗೆದುಕೊಳ್ಳಬೇಕಾದಂತಹ ಸಂದರ್ಭದಲ್ಲಿ ಒಂದು ನೋಟಿಸ್ ಅನ್ನು ನೀಡಿ ತನಿಖೆ ನಡೆಸಿ ಅನ್ನುವಂತಹ ಒಂದು ಮಾಹಿತಿಯನ್ನು ಹೇಳಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವರಿಗೂ ಕೂಡ ನೋಟಿಸ್ ಅನ್ನು ನೀಡಿ ನಂತರ ತನಿಖೆ ನಡೆಸಬೇಕಾಗುತ್ತೆ. ಭಾವನಾ. ಓಕೆ ಮಾರುತಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಅನ್ಯಾಯದ ವಿರುದ್ಧ ಹೋರಾಡೋರೆ ಕಡಿಮೆ, ಅದರಲ್ಲೂ ಅನ್ಯಾಯದ ವಿರುದ್ಧ ಹೋರಾಡಿದ್ರೂ ನ್ಯಾಯ ಸಿಗೋದು ಕಡಿಮೆಯೇ. ಅದರಂತೆ ಇಲ್ಲೊಂದು ಕಥೆ ಇದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ಶ್ರೀನಿವಾಸ್ ಅನ್ನೋರ ಮನೆ ಹಿಂದೆ ರಾಧಾಕೃಷ್ಣ ರಾಜುಲು ಎಂಬುವವರು ಮನೆ ಕಟ್ಟುವುದಕ್ಕೆ ಪ್ರಾರಂಭಿಸಿದ್ರು. ಆದರೆ ಆ ಮನೆ ನಿರ್ಮಿಸುವಾಗ ಸೆಟ್ ಬ್ಯಾಕ್ ಬಿಡದೆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಕಟ್ಟಲಾಗಿದೆ. ಈ ಬಗ್ಗೆ ಶ್ರೀನಿವಾಸ್ ಸದಾಶಿವನಗರ ಪೊಲೀಸ್ ಠಾಣೆಗೆ ದೂರು ನೀಡೋಕೆ ಮುಂದಾಗಿದ್ದಾರೆ. ಇದರಿಂದ ಶ್ರೀನಿವಾಸ್ ಕುಟುಂಬಕ್ಕೆ ಕಿರುಕುಳ ಶುರುವಾಗಿದೆ. ರಾಧಾಕೃಷ್ಣ ರಾಜುಲು ರಾಜಕೀಯ ಪ್ರಭಾವವಿರುವ ವ್ಯಕ್ತಿ. ಹಾಗಾಗಿ ರಾಜುಲು ವಿರುದ್ಧ ದನಿ ಎತ್ತಿದ್ದಕ್ಕೆ ಶ್ರೀನಿವಾಸ್ ವಿರುದ್ಧವೇ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ತೊಂದರೆ ಕೊಡ್ತಿದ್ದಾರೆ ಅಂತ ಶ್ರೀನಿವಾಸ್ ಆರೋಪಿಸಿದ್ದಾರೆ. ಬನ್ನಿ, ಒಂದು ಪ್ರಕರಣದ ಸಂಬಂಧ ಮಾತನಾಡಲಿಕ್ಕೆ ಇದೀಗಾಗಲೇ ಏನೋ ದೂರನ್ನು ಕೊಡೋದಕ್ಕೆ ನಿರ್ಧರಿಸತಕ್ಕಂತಹ ಶ್ರೀನಿವಾಸ್ ಅವರ ಮಗ ಶ್ರೀಧರ್ ಅವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್ ಅವರೇ, ನೀವೀಗ ಯಾವ ರೀತಿಯ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ? ರಾಧಾಕೃಷ್ಣ ರಾಜುಲು ಅವರಿಂದ ಯಾವ ರೀತಿಯ ಒಂದು ಸಮಸ್ಯೆಗಳನ್ನ ಎದುರಿಸ್ತಿದ್ದೀರಿ? ಏನ್ ಹೇಳ್ತೀರಿ ಒಟ್ಟಾರೆ ಒಂದು ನಿಮ್ಗಾಗ್ತಿರೋ ತೊಂದರೆ ಬಗ್ಗೆ? ಮೇಡಮ್, ಇದು ನಮಸ್ಕಾರ. ನಾವ್ ಆಕ್ಚುಲಿ ಅವರು ಸೆಟ್ ಬ್ಯಾಕ್ ಇಲ್ದಂಗೆ ಕಟ್ತಾ ಇದಾರೆ ಅಂತೆಲ್ಲ ಕಂಪ್ಲೇಂಟ್ ಮಾಡಿದ್ರಿ. BBMP ಗೆ ಕಂಪ್ಲೇಂಟ್ ಮಾಡಿದ್ರಿ. ಸ್ವಲ್ಪ ದಿನ ಆದ್ಮೇಲೆ ಏನು ಇದು ಟಾಸ್ಕ್ ತಗೊಂಡಿಲ್ಲ ಅವರು. ಆಮೇಲೆ ಇಂಜಿನಿಯರ್ಸ್ ಎಲ್ಲ ಕಂಪ್ಲೇಂಟ್ ಮಾಡಿದ್ರಿ. ಏನು ಅವ್ರೇನು ಇದು ಮಾಡ್ತಿದ್ದಿಲ್ಲ, ಕೆಲ್ಸನೇ ಮಾಡ್ತಿದ್ದಿಲ್ಲ. ಸರಿ ಅಂತ ಆಮೇಲೆ ಏನು ಮಾಡಕ್ಕಾಗೋದಿಲ್ಲ ಅಂತ ನಾವು ಹೋಗಿ ಲೋಕಾಯುಕ್ತಗೆ ಕಂಪ್ಲೇಂಟ್ ಮಾಡಿದ್ರಿ. ಅವಾಗ ಒಂದ್ ಸ್ವಲ್ಪ ಇದು ನೋಟಿಸ್ ಮಾಡಿ ಅವ್ರದ್ದೆಲ್ಲ ವೈಲೇಷನ್ ಇದೆ ಅಂತ 39% ಏನೋ ವೈಲೇಷನ್ ಇದೆ ಅಂತ ಎಲ್ಲ ನೋಟಿಸ್ ಮಾಡಿ ಕೊಟ್ಟಿದ್ದಾರೆ. ಈ ಟೈಮ್ ಅಲ್ಲಿ ಇವರು ಅವ್ರು ರಾಧಾಕೃಷ್ಣ ರಾಜು ಅವ್ರಿಗೆ ತುಂಬಾ ಪೊಲಿಟಿಕಲಿ ಇನ್ಫ್ಲೂಯೆನ್ಸ್ ಇದಾರೆ ಅಂತ ನಮ್ನ ಏನ್ ಮಾಡಿದ್ರು, ಪೊಲೀಸ್ ಕಡೆಯಿಂದ ಕಂಪ್ಲೇಂಟ್ ಮಾಡಿಸಿ ನನ್ ಮೇಲೆ ನಮ್ ತಂದೆ ಮೇಲೆ ಒಂದು ಕೇಸ್ ಹಾಕ್ಸಿದ್ರು. 506B ಎಲ್ಲ ಹಾಕಿ ನಾನ್ ಬೇಲೇಬಲ್ ಕೇಸ್ ಮಾಡ್ತಿದ್ರು. ನಾವ್ ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಜಗಳ ಮಾಡಿ ಇದ್ ಮಾಡಿದೀವಿ ಅಂತ. ಸೊ ನಾವ್ ಆಕ್ಚುಲಿ ಏನು ಮಾಡಿದಿಲ್ಲ. ಸೊ ಹಂಗ್ ಮಾಡಿದ್ರು. ಸರಿ ಅಂತ ನಾವ್ ಅದನ್ನು ನಾವ್ ಬೇಲ್ ತಗೊಂಡ್ ಇದ್ ಮಾಡ್ಕೊಂಡ್ರಿ. ಆಮೇಲೆ ಅವ್ರ ಹತ್ರ ತುಂಬಾ ಇನ್ಫ್ಲೂಯೆನ್ಸ್ ಇದೆ ಅಂತ ನಮ್ಮ ಕಂಪ್ನಿ ಕಾಂಟ್ರಾಕ್ಟ್ ನ ಕ್ಯಾನ್ಸಲ್ ಮಾಡ್ಸೋದು. ಆಮೇಲೆ ಪೊಲೀಸ್ ಅವ್ರನ್ನ ಅವಾಗ ಮನೆ ಹತ್ರ ಕಳ್ಸೋದು. ಈ ರೀತಿ ತೊಂದರೆ ಮಾಡ್ತಿದ್ದಾರೆ ಅಂತ ನೀವೇನಾದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಈಗಾಗ್ಲೇ ಅಥವಾ ಮುಂದೆ ಕೊಡಬೇಕು ಅಂತಿದ್ದೀರಾ? ಇಲ್ಲ ಮೇಡಮ್, ನಾನು ತುಂಬಾ ಕಂಪ್ಲೇಂಟ್ಸ್ ಕೊಟ್ಟೆ ಪೊಲೀಸ್ ಅವ್ರಿಗೆ. ಆದ್ರೆ ನಾವ್ ಕೊಟ್ಟಿದ್ ಕಂಪ್ಲೇಂಟ್ಸ್ ಯಾವ್ದು ಆಕ್ಷನ್ ಏನೂ ಆಗಿಲ್ಲ. ಯಾಕೆ ಅದನ್ನ ನೀವು ಪ್ರಶ್ನೆ ಮಾಡ್ಲಿಲ್ವಾ ಪೊಲೀಸ್ ಅವ್ರಿಗೆ? ಇಲ್ಲ ಮೇಡಮ್, ನಾನು ಅದು ಆಕ್ಚುಲಿ ಏನ್ ಮಾಡೋರು ಅಂದ್ರೆ ಅವ್ರು ಇವಾಗ ನಾವಿವ್ರು ಮನೆ ಹಿಂದೆ ಕಟ್ಬೇಕಾದ್ರೆ ನಾವೇನಾದ್ರು ತರ ಮಾಡ್ಬಾರ್ದು ಅಂತ ಹೇಳಿದ್ರೆ ನಮ್ ತಂದೆಯವ್ರನ್ನ ಕರ್ಕೊಂಡೋಗಿ ಬೆಳಗ್ಗೆ ಕುಣಿಸ್ಕೊಂಡ್ರೆ ಸಾಯಂಕಾಲ ತನಕ ಅಲ್ಲೇ ಕುಣಿಸ್ಕೊಡೋರು ಮೇಡಮ್ ಸ್ಟೇಷನ್ ಅಲ್ಲಿ. ಆಮೇಲೆ ಸಾಯಂಕಾಲ ಇವ್ರದ್ದು ಕನ್ಸ್ಟ್ರಕ್ಷನ್ಸ್ ವರ್ಕ್ ಆದ್ಮೇಲೆ ನಮ್ನ ವಾಪಸ್ ಕಳ್ಸೋರು. ಇದೊಂದ್ 4-5 ದಿನ ಆಯ್ತು. ಹಂಗೆ ಅದಕ್ಕೆ ನಾವು ನಮ್ಮ ಇದಕ್ಕೆ ತೊಂದರೆ ಆಗುತ್ತೆ ಅಂತ ನಾವು ಯೋಚನೆ ಮಾಡಿ ನಮ್ಗೂ ನಾರ್ಮಲ್ ಡೈಲಿ ಕೆಲಸ ಮಾಡಕ್ಕೆ ಬಿಡ್ತಿದ್ದಿಲ್ಲ ಅವರು. ಸೊ ಅದೊಂದು ಪ್ರಶ್ನೆಗಾಗಿ ನಾವು ಜಾಸ್ತಿ ಏನು ಮಾಡಕ್ ಹೋಗಿಲ್ಲ. ಆಮೇಲೆ ಬೇಲ್ ತಗೊಂಡ್ಮೇಲೆ ಹೆಂಗೋ ಕೋರ್ಟ್ ಅಲ್ಲಿ ಇದಲ್ಲ ಅದು ಕೇಸ್ ಅಂತ ನಾವು ಸುಮ್ಮನೆ ಆಗ್ಬಿಟ್ರಿ. ಪೊಲೀಸ್ನವರು ಒಂದ್ ರೀತಿ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ಸುತ್ತೆ. ಶ್ರೀಧರ್ ಅವರೇ, ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ ನೀವು? 100% ಮೇಡಮ್, ನಾನು ಅದಕ್ಕೋಸ್ಕರನೇ ನಾನು ಟೋಟಲಿ ಲೋಕಾಯುಕ್ತ ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ. ಈಗ ಅವ್ರು ಏನೇ ಕೇಸ್ ಇದು ಪ್ರೊಸೀಜರ್ ಇದ್ರೇನು. ಸೊ ಆಮೇಲೆ ನಾನು ಅದಕ್ಕೋಸ್ಕರ ನಾನು ಸುವರ್ಣ ನ್ಯೂಸ್ ಅವ್ರ ಹೆಲ್ಪ್ ನಾನು ಇದ್ ಮಾಡಿದ್ದು. ಪೊಲೀಸ್ ಅವರು ಈಗ ಸದ್ಯಕ್ಕೆ ಏನು ತೊಂದರೆ ಮಾಡ್ತಿಲ್ಲ ಈ ಕಡೆ ಬಂದು. ಆದ್ರೆ ಇಷ್ಟು ದಿನ ತನಕ ತುಂಬಾ ಇದ್ ಮಾಡಿದ್ರು ಮೇಡಮ್. ಯಾರು ಪೊಲೀಸ್ ಅವ್ರನ್ನ ಮನೆ ಮುಂದೆ ಕುಣಿಸೋದು, ನಮ್ಗೆ ಸುಮ್ನೆ ಭಯ ಪಡಿಸೋದು, ಅವ್ರಿಗೆ ಕೆಲ್ಸ ಮಾಡಕ್ ಬಿಡಿ ಅಂತ ಹೇಳ್ಸೋದು, ಹಂಗೆ ಎಲ್ಲ ಮಾಡ್ತಿದ್ರು ಮೇಡಮ್. ಈ ರಾಧಾಕೃಷ್ಣ ರಾಜುಲು ಅನ್ನೋರು ರಾಜಕೀಯ ಪ್ರಭಾವ ಇರತಕ್ಕಂತಹ ವ್ಯಕ್ತಿ ಅನ್ನೋದು ಕೂಡ ಗೊತ್ತಾಗಿದೆ ಶ್ರೀಧರ್ ಅವರೇ. ಸೊ ನಿಮ್ಗೆ ಬೇರೆ ಯಾವ್ದಾದ್ರು ರೀತಿಯ ತೊಂದರೆಗಳು ಅಥವಾ ದೈಹಿಕ ಹಿಂಸೆ ಆ ರೀತಿ ಏನಾದ್ರು ಮಾಡೋ ಚಾನ್ಸಸ್ ಏನಾದ್ರು ಇತ್ತಾ? ಆತರ ಏನಾದ್ರು ಹಿಂಸೆ ಮಾಡೋ ಒಂದು ಪ್ರಯತ್ನ ಮಾಡಿದಾರಾ? ಮೇಡಮ್, ನಮ್ಮ ಒಂದ್ಸಲ ಫೋನ್ ಮಾಡಿ ನಮ್ಮ ಇದು ಟ್ರಾನ್ಸ್ಪೋರ್ಟೇಷನ್ ಮುಚ್ತೀನಿ ಅಂತೆಲ್ಲ ಇದ್ ಮಾಡ್ತಿದ್ರು. ನಮ್ದೊಂದು ಚಿಕ್ಕ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಇದೆ, ಅದನ್ನ ಮುಚ್ತೀನಿ ಅಂತ ಇದ್ ಮಾಡ್ತಿದ್ರು. ಆಮೇಲೆ ಒಂದ್ 4-5 ಜನ ಗುಂಡಗಳನ್ನೆಲ್ಲ ಕಳ್ಸಿ ನಾವು ಇದ್ ಮಾಡ್ಸಿ, ಇಲ್ಲ ನಿಮ್ಗೆ ಅಷ್ಟೊಂದು ತೊಂದರೆ ಆದ್ರೆ ಮನೇನ ಖಾಲಿ ಮಾಡಿ ಕೊಟ್ಟು ಹೋಗಿ ನಾವೇ ಮನೇನ ತಗೊಂತೀವಿ, ಹಂಗೆಲ್ಲ ಮಾಡಿ ತೊಂದರೆ ಕೊಡ್ತಾರೆ. ಓಕೆ ಶ್ರೀಧರ್ ಅವರೇ, ಸುವರ್ಣ ಸುದ್ದಿವಾಹಿನಿಯೊಂದಿಗೆ ಮಾತನಾಡೋದಕ್ಕಾಗಿ ನಿಮ್ಗೆ ಧನ್ಯವಾದ. ಈಗ ಒಂದು ವಿರಾಮದ ನಂತರ ಸುವರ್ಣ ಸುದ್ದಿ ಮುಂದುವರಿಯುತ್ತೆ.